ಕುರ್ಚಿ ಕೃಷ್ಣಾ ನದಿ ಮೇಲ್ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದ್ದು ಮಹಾರಾಷ್ಟ್ರ ಸಂಪರ್ಕ ಮತ್ತೆ ಆರಂಭವಾಗಿದೆ. ಹೌದು, ಇದರ ಬಗ್ಗೆ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟು ಬಿಡದೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಂದಿದ್ದರಿಂದ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸಿಕೊಡುವ ಕುರ್ಚಿ ಉಗಾರ ಸೇತುವೆ ಕಳೆದ ಜುಲೈ 23ರ ರಾತ್ರಿ ತಡರಾತ್ರಿ ಜಲಾವೃತಗೊಂಡು 19 ದಿನ ಕಾಲ ಈ ಸೇತುವೆಯನ್ನೇ ಅವಲಂಬಿತ ಜನರು ಆತಂಕದಲ್ಲಿ ಇದ್ರು. ಸದ್ಯ ಕರ್ನಾಟಕ ಮಹಾರಾಷ್ಟ್ರ ಕೊಂಡಿ ಎನಿಸಿಕೊಂಡಿರುವ ಕುರ್ಚಿ ಸೇತುವೆ ಬಂದ್ ಆಗಿದ್ದರಿಂದ ರೈಲು ಸಂಚಾರ ಅವಲಂಬಿಸಬೇಕಾದ ಜನತೆ ಸೇತುವೆ ಸಂಚಾರಕ್ಕೆ ಮುಕ್ತ ಆಗಿದ್ದರಿಂದ ಈ ಭಾಗದ ಜನರು ಮಹಾರಾಷ್ಟ್ರ ಆಸ್ಪತ್ರೆಗೆ ಹೋಗಲು ಅಥವಾ ಬೇರೆ ಕೆಲಸಕ್ಕೆ ಹೋಗಲು ನಿರಾಳಗೊಂಡು ಜನರು ನಿಟ್ಟುಸಿರು ಬಿಡುವಂತಾಗಿದೆ. ಸುಮಾರು 19 ದಿನ ನೀರು ನಿಂತಿದ್ದರಿಂದ ಜಲಾವೃತಗೊಂಡ ಭಾಗಗಳಲ್ಲಿ ಕೆಟ್ಟ ವಾಸನೆ ಬರುತ್ತಿದ್ದು ಜನರು ರೋಗ ಹರಡಿ ಬರಬಹುದೆಂದು ಆತಂಕದಲ್ಲಿದ್ದಾರೆ. ಈಗಾಗಲೇ ಕುರ್ಚಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸೊಳ್ಳೆ ಕಾಟ ಹೆಚ್ಚಾಗಿದ್ದರೂ ಅಧಿಕಾರಿಗಳು ಇಲ್ಲಿವರೆಗೆ ಸೂಚನೆಗಳನ್ನ ನೀಡುತ್ತಿರುವ ಹೊರತಾಗಿ ಫಾಗಿಂಗ್ ಮಾಡುವುದಾಗಲಿ ಅಥವಾ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರುವುದಿಲ್ಲ. ರಾಜ್ಯಾದ್ಯಂತ ಮೊದಲೇ ಡೆಂಗ್ಯೂ ಹರಡುವ ಆತಂಕ ಇದ್ದು ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಕೂಡಲೇ ಕ್ರಮ ವಹಿಸಿ ಮುನ್ನೆಚ್ಚರಿಕೆ ಕ್ರಮ ಪೌಡರ್ ಸಿಂಪಡಿಸಿ ಯಾವುದೇ ರೋಗ ಹರಡದಂತೆ ಕ್ರಮ ವಹಿಸಬೇಕಾಗಿದೆ. चेयरमैन ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.